ಸಾವಿತ್ರಿ ಸಾವಿತ್ರಿ ಏನತ್ತ ಆಯ್ತಾ ಕೆಲಸ ಎಲ್ಲವಾ ಮನೆ ಕೆಲಸ ಎಲ್ಲ ಮುಗಿಸ್ತಾ 11 ಗಂಟೆ ಆಯ್ತು ಅಲೆಯ ಹ್ಞೂ ಅತ್ತ ಎಲ್ಲ ಮುಗೀತು ಅದೇ ಇವರು 6 ಗಂಟೆಗೆ ಹೋದ್ರಲ್ಲ ಹೊಲ ಉಳ್ತೀನಿ ಅಂತ ಅದಕ್ಕೆ ಮನೆ ಕೆಲಸ ಮುಗಿಸಿದ್ದೀನಿ ಅವ್ರಿಗೊಂಚೂರು ತಿಂಡಿ ಕೊಟ್ಬಿಡ್ತೀನಿ ಕಾಂತೆ ಹೋಗಿ ಹ್ಞೂ ಅದನ್ನೇ ಹೇಳಕ್ಕಾಗತ್ತೆ ಹೋಗು ಕೊಟ್ಬಿಟ್ಟು ಅಲ್ಲೇ ಮುತ್ತಗೆಲ್ಲ ಕಳೆಲ್ಲನೂ ಕಿತ್ತಾಕ್ಬಿಟ್ಟು ಎಲ್ಲ ತೆಗೆದಾಕ್ಬಿಟ್ಟು ಬಾ ಇನ್ನೂ 3 ದಿನ ಆಯ್ತದೇನೋ 3 ದಿನ ಮಾಡ್ಕೊಬಿಡಿ ಗಂಡು ಹೆಂಡತಿ ಸೇರ್ಕೊಂಡು ಎಲ್ಲ ಸರಿ ಐತೆ ಹೋಗು ತಗೊಂಡೋಗಿ ಕೊಟ್ಬಿಟ್ಟು ಬರೋದು ಸರಿ ಕಣತೆ ಆಯಿತು ಸಾವಿತ್ರಿ ನಿಂತ್ಕೋಬೈಲಿ ಹೊಸಿಯ ಹೇಳಿ ಮಾವ ಏನು ಏನಾದರೂ ಬೇಕಿತ್ತು ಮಾವ ಇಲ್ಲ 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 ಕಣ್ಮಗಳೇ ಇದು ನಾಳಿಗೆ ಗೌರಿ ಹಬ್ಬ ಅಲ್ವವಾ ಹ್ಞೂ ಮಾವ ಮನೆಯಲ್ಲೇ ಕ್ಲೀನ್ ಮಾಡಿದ್ದೀನಿ ಸುಮಾರಾಗೆ ಈಗ ಇದು ಹೊಲ್ದಾಗ ಹೋಗ್ಬಿಟ್ಟು ಅವ್ರು ತಿಂಡಿ ಕೊಟ್ಬಿಟ್ಟು ಬಂದು ರಾತ್ರಿ 1 ಗಂಟೆ ಕ್ಲೀನ್ ಮಾಡಿಬಿಡ್ತೀನಿ ಕಣ್ಣವ ಮಾಡ್ತೀನಿ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅಯ್ಯೋ ಇಲ್ಲಿ ಮಾಡಿ ತಿದ್ದಿದ್ದೆ ಇಲ್ಲಿ ನಿಮ್ಮ ಅತ್ತೆನೂ ನೀನು ಇರ್ತಾರಲ್ಲ ಮಾಡ್ಕೋತಾರಂತೆ ಉರ್ಸಕ್ಕೊಂದು ಹಬ್ಬ ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ಬನ್ನಿ ಬೆಳಿಗ್ಗೆ ಹೋಗ್ಬಿಟ್ಟು ಬನ್ನಿ ನೀನು ನಿನ್ನ ಗಂಡನ ಹೋಗ್ಬಿಟ್ಟು ಒಂದು 2-3 ದಿನ ಇದ್ದು ಬನ್ನಿ ಏನ ಇಲ್ಲ ಹಬ್ಬ ಮಾಡೋರು ಯಾರು ಅಲ್ಲಿಗೆ ಹೋಗ್ಬಿಟ್ರೆ ಸಾವಿತ್ರಿ ನಿನ್ನ ಗಂಡನಿಗೆ ಊಟ ತಗೊಂಡು ಹೋಗ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟು ಬಂಗೆ ನಾಳೆಗೆ ಬೆಳಿಗ್ಗೆ ಊರಿಗೆ ಹೋಗ್ಬೇಕು ಯಾರೇ ಹೊಲ ಉಳ್ಬೇಕು ಇನ್ನೂ ಏನಂದ್ರೆ ಯಾರಿಗಾರೆ 600 ಹೇಳ್ಬಿಡಿ ನಾವು ಊರಿಗೆ ಹೋಗ್ತೀವಿ ಒಂದು 3 ದಿನ ಮಾವ ಹೇಳ್ತು ಅಂತ ಹೇಳ್ಬಿಡು ಹೋಗೋಗಿ ನೀನು ಸರಿ ಕಣ್ ಮಾವ ಅಲ್ಲ ಕಣ್ರಿ ನಾನು ಮಾತಾಡ್ತಾನೆ ಇದ್ದೀನಿ ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ವಲ್ಲ ನೀವು ಯಾಕೆ ಹಾಂ ಅಲ್ಲ ಇವಳು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲಿ ಮಾಡೋರು ಯಾರು ಅಂತ ನನ್ನ ಮಗಳು ಬೇರೆ ಕಾಲು ನೋವು ಮಾಡ್ಕೊಂಡು ಕೂತಾವಳೆ ಅಲ್ಲಿ ಕಳ್ಸೋದು ಅರ್ಜೆಂಟ್ ಇವಳನ್ನ ಅದು 3-4 ದಿನ ಬೇರೆ ಏನಲ್ಲಿ ಬಾರಿ ಮಾಡಿ ಮಂಟಾಕ್ತಾರೆ ಹಬ್ಬವ ಇವಳಿಗೆ ತಿನ್ಸಕ್ಕೆ ಒಣ್ಸಕ್ಕೆ ನನ್ನ ಮಗನ ಬೇರೆ ಕಳಿಸ್ಬೇಕಾ ಅದಕ್ಕೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅವ್ರಿಗೆ ಕುಂತ್ಕೊಳ್ಳೋಕೆ ಜಾಗ ಇಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ರೂ ಅವ್ರು ಹೆಂಗೋ ಮಾಡ್ತಾರೆ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಹೋಗಿ ಭಂಗ ಮಾಡೋಗು ನಾನು ಕಳ್ಸಕ್ಕಿಲ್ಲ ಕಣ್ರಿ ನಾನು ಕಳ್ಸಕ್ಕಿಲ್ಲ ಓ ನೀವು ನಿರ್ಧಾರ ಕೊಡೋಕೆ ನೀವು ಒಬ್ಬರೇ ಸರಿಯಾ ಅದು ನಾನು ಈ ಮನೇಲಿ ದೊಡ್ಡೊಳಗಿ ಜವಾಬ್ದಾರಿ ಇರೋಳಾಗಿ ನನ್ನ ಮಾತು ಏನು ಬೇರೆನೇ ಇಲ್ವಲ್ಲಿ ನಾನು ಕಳ್ಸಕ್ಕಿಲ್ಲ ಕಣ್ರಿ ನಾನು ಕಳ್ಸಕ್ಕಿಲ್ಲ ಅದು ಹೆಂಗೆ ಕಳ್ಸಿರೋ ನಾನು ನೋಡ್ತೀನಿ ಏನು ಕಳ್ಸೋದಿಲ್ಲ ನೀನು ಕೊಡೋದ್ರೆ ಹೆಂಗೆ ಕೊಡ್ತೀನಿ ಅಂತ ಗೊತ್ತಾ ನಿನಗೆ ಇವತ್ತು ನಿನ್ನಿಂದಾಗಿ ಊರ ಮುಂದೆಲ್ಲ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಸೊಸೆ ಬಾಳ್ಸೋದು ಹಿಂಗೆಯಪ್ಪ ನೀನು ಅಂತ ಎಲ್ಲ ನನ್ನ ಕೇಳೋರು ಹಂಗಾಗದೆ ಪರಿಸ್ಥಿತಿ ನೋಡು ಸುಮ್ಮನೆ ಮರ್ಯಾದೆ ನಿಂತ್ಕೊಬಿಡು ವರ್ಷಕ್ಕೊಂದು ಹಬ್ಬ ಮೊದಲನೇ ವರ್ಷ ಹೋಗ್ಬಿಡ್ತಾರೆ ನೀನು ಕಳ್ಸಕ್ಕಿಲ್ಲ ಅದು ಇದು ಅಂತಂದರೆ ನಾಳೆಗೆ ನಮ್ಮನೆ ಹಬ್ಬ ನಡೆಯೋದಿಲ್ಲ ನಿಂತಿತಿ ನಡೀತದೆ ತಿಳ್ಕೊಬಿಡು ನೀನು ಸರಿಯಾಗಿದ್ರೆ ನಾನು ಸರಿಯಾಗಿರ್ತೀನಿ ನೀನು ಏನಾರೇ ಹಿಂಗೆ ಆಡೋದು ನೋಡಿದ್ರೆ ನಾನು ಹೇಳ್ತಿದ್ದೀನಿ ಕೇಳು ನಾಳೆಗೆ ಆ ವಿಣ್ಣ ಬೆಳಿಗ್ಗೆಲ್ಲ ಎದ್ದು ರೆಡಿಯಾಗಿ ಅವ್ರ ಅಪ್ಪನ ಮನೆಗೆ ಹೋಯ್ತದೆ ನಿನ್ನ ಮಗನೂ ಹೋಗ್ಬೇಕು ಜೊತೆಗೆ ನೀನು ಅದು ಮಾಡ್ಬಿಟ್ಟು ಹೋಗು ಇದು ಮಾಡ್ಬಿಟ್ಟು ಹೋಗು ಆ ಕೆಲಸ ಈ ಕೆಲಸ ಅಂತ ಏನಾರು ಹೇಳ್ತಿದ್ದೀನಿ ಕೇಳು ನಿನ್ನ ಮಗಳು ಕಾಲು ಮುರಿದೋಗದೆ ನಿನಗೂ ಒಂದು ಕಾಲು ಮುರಿದು ಇಬ್ಬರನ್ನೂ ಅಂತ ಕೂರಿಸ್ತೀನಿ ಹಬ್ಬ ಮಾಡಿದ್ರೆ ಸಿಕ್ಕಿಲ್ಲ ಈ ವರ್ಷ ಆಯ್ತು ಬಿಡು ಹೋಗಿ ನನಗೇನು ನಂಗೆ ಅದು ಮಾಡು ಇದು ಮಾಡು ಅಂತ ಮಾತ್ರ ಏನು ಹೇಳ್ಬೇಡ ನನ್ನ ಕೆಲ ಆಗೋದು ಇಲ್ಲ ಅಯ್ಯೋ ನೀನು ಮಾಡಿದ ಹಬ್ಬಕ್ಕೆ ನಾನು ನೋಡಿದ್ದೀನಿ ಹೋಗು ಏನು ಈ ಊರಲ್ಲಿ ಯಾರು ನಾನು ಕರೆಯೋರಿಲ್ವಾ ಹೇಳಿ ನಾನು ಯಾರ್ಯಾರು ಕರೆದು ಇಕ್ತಾರೆ ಹೋಗು ಹಬ್ಬದ ಊಟನ ಎಲ್ಲರೂ ಮುಂದೆ ಉಣ್ತಿನ್ಕಂತೆ ನೀನೇನು ಮಾಡ್ದೇ ಸಿಕ್ಕಿರ ಇವಳು ಸಾವಿತ್ರಿ ಮಳ್ಳಿ ಅಂತ ಇಟ್ಕೊಂಡು ನನ್ನ ಕಿರಿ ಮಗ ನನ್ನ ಗಂಡನ್ನ ಎಲ್ಲಾರು ನಿಂಗೆ ಬುಟ್ಟಿಗೆ ಹಾಕೊಂಡವಳಲ್ಲ ಇವಳು ಮಾತ್ರ ಸುಮ್ಮನೆ ಬಿಡಬಾರ್ದು ರೀ ಅಯ್ಯೋ ಬನ್ನಿ ಆರೋಗ್ತದೆ ಊಟ ಮಾಡ್ಕೊಂಡು ಉಳಿರಂತೆ ಅಯ್ಯೋ ಸಾವಿತ್ರಿ ಇಷ್ಟೊತ್ತು ಮಾಡ್ಬಿಟ್ಟಲ್ಲ ಬರೋದು ನೀನು ಅಯ್ಯೋ ರೀ ಅಲ್ಲಿ ಹೊಸಿ ಕೆಲಸವ ನಿಮಗೆ ಗೊತ್ತಲ್ಲ ಎಲ್ಲನೂ ಮಾಡಿ ಇಷ್ಟೊತ್ತಾಯ್ತು ಕಣ್ರಿ ಅತ್ತೆ ಜಲ್ದಿ ಹೋಗು ತಗೊಂಡು ಕೊಟ್ಬಿಟ್ಟು ಬರೋದು ಹೊಸ್ಕೊಂಡಿರ್ತಾನೆ ಅಂತ ಅಂತಾರೆ ಅಂದರೆ ಅನ್ನೇ ಹೊಲ್ರು ಕಣ್ರಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತಾನೆ ಅಂತಾರೆ ನಾನೇ ಹೋಗಿದ್ದೆ ಅತ್ತೆ ಎಲ್ಲ ಮುಗೀತು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂದಮೇಲೆ ಹೋಗು ಅಂದ್ರು ಕಣ್ರಿ ಅಯ್ಯೋ ನಮ್ಮವ್ವ ಹಂಗೆ ಬಿಡಿ ಇನ್ನೇನು ಮಾಡಿ ಇಕ್ಕೊಡು ಆಯಿತು ಸಾವಿತ್ರಿ ನೀನು ಊಟ ಮಾಡ್ದಾ ನಿನ್ನ ಹೊಟ್ಟೆಗೆ ಏನಾರು ತಿಂದೋ ಇಲ್ವೋ ಅಯ್ಯೋ ಇಲ್ಲ ಕಣ್ರಿ ಕೆಲಸ ಮುಗಿಯೋದೆ ಇಷ್ಟೊತ್ತಾಯ್ತಾ ನಾನು ಅಲ್ಲಿ ತಿನ್ಕೊಂಡು ಕೂತ್ಕೊಂಡ್ರೆ ನೀವು ಹೊಸ್ಕೊಂಡಿರ್ತೀರಲ್ಲ ಅಂತ ಒಂದು ಹೆಸ್ರಿಗೆ ಹೊತ್ಕೊಂಡು ಓಡ್ ಬಂದೆ ಕಣ್ರಿ ಹಾಕೊಂಡು ಊಟ ಮಾಡು ನೀನು ಇನ್ನೂ ಅದೆಲ್ಲ ಇಟ್ಟು ಸಾರಿಲ್ಲ ಉಣ್ಣು ಕಣ್ರಿ ಊಟ ಮಾಡ್ತೀನಿ ನೀವು ಮಾಡಿ ನಿಮಗೆ ಉಪ್ಪು ಪೂರ್ತಿ ಕೊಟ್ಬಿಟ್ಟು ಆಮೇಲೆ ಮಾಡ್ತೀನಿ ನಾನು ಹಾಕೊಂಡು ಊಟ ಮಾಡು ರೀ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಕಣ್ರಿ ನಿಮಗೆ ಏನು ಹೇಳು ಮಾವ ಬೆಳಿಗ್ಗೆಗೆ ಹಬ್ಬ ಅಲ್ವಾ ಗೌರಿ ಹಬ್ಬಕ್ಕೆ ನೀನು ನಿನ್ನ ಗಂಡನ ಹೋಗ್ಬಿಟ್ಟು ಬನ್ನಿ ಒಂದು 2-3 ದಿನ ಇದ್ಬಿಟ್ಟು ಬರೋಗಿ ಅಂತ ಹೇಳ್ತು ಹೊಲ ಏನಾರು ಇವತ್ತು ಮುಗ್ದಿಲ್ಲ ಇನ್ನೂ 2 ದಿನ ಆಯ್ತವೆ ಅಂದರೆ ಯಾರೇ ಉಳೋರಿಗೆ 600 ಹೇಳ್ಬಿಟ್ಟು ಅಲ್ಲೇ ಊರು 600 ಹೇಳ್ಬಿಟ್ಟು ಬರೋಕೆ ಹೇಳೋನ್ಗೆ ಬರೋನಾಗ್ಲೇ ಒಂದು 2-3 ದಿನ ಉಳ್ಕೊಳ್ಳಿ ನಾವು ಬರೋಕಿಲ್ಲ ಅಂತ ಹೇಳ್ಬಿಟ್ಟು ಬರೋಕೆ ಹೇಳು ಅಂತ ಹೇಳ್ತು ಕಣ್ರಿ ಹಂಗೆ ಹೇಳ್ತಪ್ಪ ಸರಿ ಬಿಡು ಹಂಗಾರೆ ಹೆಂಗೋ ಒಳ್ಳೇದಾಯ್ತು ಹೋಗ್ಬಿಟ್ಟು ಬರುತ್ತೆ ಬಿಡು ಹಂಗಾರೆ ಅಪ್ಪ ನೀನು ಅಪ್ಪನ ಮನೆಗೆ ಹೋಗ್ಬೇಕು ಅಂತಿದ್ದಲ್ಲ ಮದುವೆ ಆದಾಗಿಂದ ಹೆಂಗೋ ಒಳ್ಳೇದಾಯ್ತಲ್ಲ ಬಿಡು ನಿಮ್ಮ ಅವ್ವನೇ ಬಂದು ಕರ್ದಿತ್ತಲ್ಲ ಪಾಪ ಇನ್ನೇನು ಹೋಗ್ಬಿಟ್ಟು ಬರಕೈತದ ಬಿಡು ರೀ ನಿಮ್ಗೆ ಏನಾರೇ ಬೇಜಾರಲ್ಲಿ ಬರೋಕ್ಕೆ ಮನೆ ಹಂಗದೆ ಅಲ್ಲಿ ಇರಬೇಕಲ್ಲ ಅಂತ ನಿಮ್ಗೆ ಏನಾರೇ ಇದಾದರೆ ಹೇಳಿಬೇಕಾರೆ ನಾನು ಹೋಗೋಕ್ಕಿಲ್ಲ ಕಣ್ರಿ
ಏತು ಹಂಗೆಲ್ಲ ಮಾತಾಡ್ಬೇಡಕ್ಕ ಸಾವಿತ್ರಿ ನೀನು ಅಂತ ಬುದ್ಧಿ ಕಲ್ತಿಲ್ಲ ನಾನು ಏನು ಅನ್ಕೊಬಿಟ್ಟಿದ್ದೀನಿ ನಾನು ಏಯ್ ನನ್ನ ಜೀವಮಾನದಲ್ಲೇ ಅಂತ ಬುದ್ಧಿ ಕಲ್ತಿಲ್ಲ ಬಿಡು ನಾನು ನೀನೇನು ಬೇಜಾರು ಮಾಡ್ಕೊಬೇಡ ಹೋಗ್ಬಿಟ್ಟು ಬರೋಕೈತೈತೆ ಬಿಡು ಹಬ್ಬಕ್ಕೆ ತಾನೆ ಏಯ್ ಅದಕ್ಕೆ ಕಣ್ರಿ ನನಗೆ ನಿಮ್ಗೆಲ್ಲಿ ಬೇಜಾರಾದದು ಅನ್ನೋದೇ ಒಂದು ಇದು ದಿಗ್ಲಾಗ್ಬಿಟ್ಟಿತ್ತು ಮತ್ತು ಅವ್ವ ನಂಗೆ ಸೀರೆನೂ ನಿಮಗೆ ಹೊಸ್ಬಟ್ಟೆನೂ ಶರ್ಟ್ನೂ ಪಂಚನೂ ತೆಗಿತೀನಿ ಅಂತ ಹೇಳಿದಂತೆ ತೆಗ್ದಿಟ್ಟವ್ರಂತೆ ಪಾರ್ವತವ್ವ ಹೇಳ್ತಾ ಇತ್ತು. ಅವೆಲ್ಲ ಯಾಕಂತೆ ಸುಮ್ಮನೆ ಸುಮ್ಮನಿರೋಕೆ ಹೇಳಿ ಮೌಂಗೆ ಅದೆಲ್ಲ ಯಾಕೆ ತೆಗಿಯಕ್ಕೆ ಹೋದ್ರತ್ತೆ ಅವ್ರ ಕಷ್ಟ ಅವ್ರಿಗೆ ಅದೆಲ್ಲ ನಾವು ಕೇಳಿದ್ವಾ ರೀ ಆದ್ರೂ ಮದುವೆ ಆದಮೇಲೆ ಗೌರಿ ಹಬ್ಬ ಮೂತಿನ ಗೌರಿ ಹಬ್ಬ ಅಲ್ವಾ ನಿಮ್ಮ ಮನೆಯವ್ರು ಏನು ಅನ್ಕೊಂಡರು ಅದಕ್ಕೆ ನಾನು ತೆಗಿಲಿ ಬಿಡೋ ತೆಗೆನ್ಕೊಂಡು ಸುಮ್ಮನಾದೆ. ಓ ಸರಿ ಬಿಡು ಆಯ್ತು ಇದು ಬಿಸಿಲೊತ್ತು ಜಲ್ದಿ ಉಣ್ಕೊಂಡು ನಡಿ. ಎಲ್ಲಿಗೆ ಹೋಗನ್ರಿ ಅತ್ತೆ ಅಲ್ಲೇ ಇದ್ಕೊಂಡು ನೀವು ಉದ್ದಂಗೆ ನಾನು ಕಳೆಲ್ಲ ನಾದಕ್ಕು ಅಂತ ಹೇಳೋರೆ ಮನೆಗೆ ಹೋದೆ ಬಿಟ್ಟಾರಮ್ಮ ನನ್ನ. ಏನು ಕಳೆ ಆಯಿ ಅಂತ ನಿನ್ನ ಓ ನಮ್ಮವ್ವ ಆಗೋದಿಲ್ಲ ಬಿಡು ಸರಿ ಊಟ ಮಾಡಿ ಹೊಟ್ಟು ತುಂಬನಾರೆ. ಕಂತೆ ಸುಮ್ಮನೆ ನಿಮ್ಗೋಸಿ ಸಹಾಯ ಆಯ್ತದೆ ರೀ. ಅಲ್ಲಿ ನೋಡಿ ಅಲ್ಲಿ ಹೋಯ್ತಾ ಇರೋದು ಪಾರ್ವತವನ ಸೊಪ್ಪು ಮಾರ್ಕೊಂಡೇನು ಹೋಯ್ತಾ ಇದೆ ನಡ್ಕೊಂಡು ನೋಡಿ ಅವರೇ ಅಂತ. ಹ್ಞೂ ಪಾರ್ವತಕನೇ ಕರಿ ಹಿಟ್ಲದೆಲ್ಲ ಉಣ್ಕೋಲಿ. ಪಾರ್ವತವ 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 ಯಾರ ಮಗ ನಾನು ಕಂದ್ ಬಾಯ್ಲಿ ಸಾವಿತ್ರಿ ಬಾ 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 ಪಾರ್ವತವ ಹಿಟ್ಟದೆ ಉಣ್ಬಾ. ನೀನು ನೋಡ್ಬಿಟ್ಟು ಅದಕ್ಕೆ ಕರ್ಬೇಕಂತೆ. ಓಹೋ ಏನು ಗಣ್ಣು ಇಡ್ತವೆ ಹಿಂಗೆ ಕುತ್ಕೊಬಿಟ್ಟಿದ್ದೀರಲ್ರಪ್ಪ ಗಾಳಿ ಬಂದ್ಬಿಟ್ಟವಳವ ನನ್ನ ಮಗಳು. ಕಂದ ಊಟ ಮಾಡಿ ಪಾರ್ವತಮ್ಮ ಊಟ ಮಾಡಿ ಕಂದರೆ ಏನು ಮಗ ಆರು ಉಳ್ತಾಯ್ತಾ ಅದಕ್ಕೆ ಬಂದವಳೆ ನನ್ನ ಮಗಳು ಇಟ್ಟು ತಗೊಂಡು ಉಂಕನ್ ಬರುತ್ತವ ಗೊತ್ತೇ ಆಗೋಯ್ತು. ಅಲ್ಲೂ ಮನೆ ಕೆಲಸ ಎಲ್ಲ ಮಾಡ್ಬೇಕಾ ಎಲ್ಲಾನು ಮಾಡಿ ತಗೊಬರೋದಕ್ಕೆ ಇಷ್ಟೊತ್ತು ಆಗೋಯ್ತು. ಈಗ ಊಟ ಮಾಡಿದ್ವ ನಾನು ಇರುವೆ ನಾನು ಅಲ್ಲಿ ಉಂಡಿದ್ದಿಲ್ಲ ಇಲ್ಲೇ ಬಂದು ಊಟ ಮಾಡಿದೆ. ಇನ್ನೂ ಇಟ್ಟದೆ ಹಸಿ ಜಾಸ್ತಿನೇ ಹಾಕೊ ಬಂದಿದೆ ಅಲ್ಲಿ ಯಾರ್ಯಾರು ಇದ್ರೆ ಊಟ ಮಾಡ್ಕೋತಾರೆ ಅಂತ. ನೋಡು ನೀನೇ ಸಿಕ್ತಲ್ಲ ನನಗೆ ಹಂಗೆ ಕಣಮ್ಮ ಹಂಗೆ ಹಿಟ್ಟಿನ ಋಣ ಹಂಗೆ ಕರೀತದೆ. ಹಾಕೊಡು ಒಂದಿಷ್ಟು ಹಾಕೊಡು ಒಂದಿಷ್ಟಪ್ಪ ಇಟ್ಟ. ನಾನು ಒತ್ತಾರೆ ಏನು ತಿಂತಿಲ್ಲ ಬಿಸಿಲಲ್ಲಿ ಸೊಪ್ಪು ಮಾರಿ ಸುಸ್ತಾಗಿ ನಡ್ಕೊ ಹೋಯ್ತಿದ್ದೆ ಕಣವ. ನೋಡು ದೇವರು ಋಣ ಎಲ್ಲೆಲ್ಲಿ ಮಾಡಿದಿರ್ತಾನೆ ನೋಡು. ಹಾಕೊಡು ಹಾಂ ಚನ್ಗಾನ ಮಾಡಿ ಮಗಳೇ ಚನ್ಗಾನ ಮಾಡಿದಿ. ಮತ್ತೆ ಇನ್ನೇನವ ನಾಳೆ ಹಬ್ಬ ಅಲ್ವಾ ಮಗಳೇ ಹಬ್ಬಕ್ಕೆ ಬರೋಕ್ಕಿಲ್ವಾ? ಬರ್ತೀವಿ ಮನೇಲಿ ಹೋಗಿ ಅಂದವ್ರಿಗಂತೆ ಗೊತ್ತರಲ್ಲಿ ಬರ್ತೀವಿ. ಹೋಗಿದ್ದೀರಪ್ಪ ಹೆಂಗೋ ಕರ್ಕಬಪ್ಪ ಅವಳು ಒಂದು 2-3 ದಿನ ಇರ್ಲಿಕ್ಕನಪ್ಪ ಹಿಂಸೆ ಮಾಡಿ ಕರ್ಕ ಬರಬೇಡ. ಒಂದು 2-3 ದಿನ ಇದ್ಬಿಟ್ಟು ಬರಲಿ ಅವಳು. ನೀನು ಬೇಕಾರಲ್ಲಿ ಇರೋಕ್ಕಾಗಲಿಲ್ಲ ಅಂದರೆ ಬಂದ್ಬಿಡು ಮಗ. ಅವಳೊಂದು 2 ದಿನ ಇರಲಿ ಬಿಟ್ಬಿಡು ಬಾಪ್ಪ. ಓ ನಾನು ಇರ್ತೀನಿ ಸುಮ್ಮನೆ ಪರಮತಮ್ಮ ಏಕೆ ನಾನು ಇರ್ಬಾರ್ದಂಗಾರೆ ನಿಮ್ಮ ಮಗಳು ಮಾತ್ರ ಇರ್ಬೇಕಾ? ಅಯ್ಯೋ ಅಪ್ಪ ಹಂಗಲ್ಲ ಕಣಪ್ಪ ಆ ಬಡವ್ರ ಮನೆ ನಿನ್ಗೆ ಅಡ್ಜಸ್ಟ್ ಆದದೋ ಇಲ್ವೋ ಹೆಂಗ ಅಂತ ಅಷ್ಟೇ ಇನ್ನೇನು ಇಲ್ಲ ಕಣಪ್ಪ. ನೀನು ಖುಷಿಯಾಗಿರ್ತೀನಿ ಅಂದ್ರೆ ನಾನೇ ಹಾಕ್ಬೇಡ ನನ್ನ ಮಗನೇ. ಏನಿಲ್ಲಕ್ಕ ಸುಮ್ಮನಿರಿ ನಾವು ಶ್ರೀಮಂತ ಇರ್ಬೋದು ಆದರೆ ನನ್ನ ಮಾತ್ರ ಬಡವರಂಗೆ ಬೆಳೆಸಿರೋದು ಮನೆ. ನಾನು ಚಿಕ್ಕ ವಯಸ್ಸಿಂದ ದನ ಕರ ಮೇಯಿಸ್ಕೊಂಡು ಹೊಲಗಿಲ್ಲ ಗದ್ದೆ ಉಳ್ಕೊಂಡು ಹಿಂಗೆ ಈ ಬಡವ್ರಗಳ ಜೊತೆ ಬೆಳೆದಿರೋದು. ಹಾಗಾಗಿ ನನಗೆ ಶ್ರೀಮಂತಿಗೆ ಅದು ಇದು ಅಂತ ಯಾವ ಆಸೆನೂ ಇಲ್ಲ. ಎಲ್ಲಿದ್ರೂ ಅಡ್ಜಸ್ಟ್ ಆಯ್ತೀನಿ ನಾನು. ಸರಿ ಕಣಪ್ಪ ಹಂಗಾರೆ ಬಂದು ಒಂದು 2-3 ದಿನ ಇದ್ದು ಬಂದ್ರಪ್ಪ. ಬರ್ತೀವಿ ಕಂದು ಬಿಡಿ ಬಂದು ಒಂದು 2-3 ದಿನ ಇರ್ತೀವಿ. ಇವ್ರು ಅವ್ವ ಹಂಗೆ ಹೇಳ್ಬಿಡಿ ಪಾಪ ಅವರು ಖುಷಿ ಆಯ್ತಾರೆ ಬರ್ತಾರೆ ಅಂತ ಹೇಳ್ಬಿಡಿ. ನಾವು ನಾಳೆಗೆ ಬೆಳಿಗ್ಗೆ ಬರ್ತೀವಿ ಕಂತ ಬಂದು ಒಂದು 2 ದಿನ ಇದ್ಬಿಟ್ಟು ಬನ್ನಿ 2-3 ದಿನ ಅಂತ ನಮ್ಮಪ್ಪ ಇದ್ಬಿಟ್ಟು ಬರ್ತೀವಿ. ಹೆಂಗೋ ಕಣಪ್ಪ ಹೆಂಗೋ ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನ್ರಪ್ಪ ಎಲ್ಲ ಊಟ ಮಾಡಿದ್ರಾ? ನೋಡಿ ನಾವು ಎಷ್ಟು ಚೆನ್ನಾಗಿ ಊಟ ಮಾಡ್ತೇವೆ ಅಂತ ಇಲ್ಲಿ. ಮತ್ತು ಹಿಂಗೆ ಕುತ್ಕೊಂಡು ಊಟ ಮಾಡೋದು ಖುಷಿ ಹಾಕಿಲ್ಲ ಮನಸ್ಸಿಗೆ ಅಷ್ಟು ಖುಷಿ ಆಯ್ತು. ನನ್ನ ವಿಡಿಯೋ ಎಲ್ಲ ಇಷ್ಟ ಆಯ್ತದಪ್ಪ ನಿಮಗೆ? ಇಷ್ಟ ಆಯ್ತದ? ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚೆನ್ನಾಗದೆ ಅಂತಂದು ಕಮೆಂಟ್ ಮಾಡ್ರಪ್ಪ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಅಂತ ನನಗೆ ವಿಡಿಯೋ ಮಾಡೋಕ್ಕೆ ಬೇಜಾರು. ಆದರೂ ಯಾರೇ ಮಾಡ್ಕೋತೀರಿ ಅನ್ನೋ ನಂಬಿಕೆಯಲ್ಲಿ ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.